Hi friends, good morning. Hi friends, good morning. ಸರ್ ಮಾಡಿ ಊಟ ಮಾಡಿ ಸ್ವಲ್ಪ ಕೆಲಸ. ಇವತ್ತು ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ. ನನಗೆ ತುಂಬಾ ಇಷ್ಟ. ಬೇಕಾದರೆ ವಾರಕ್ಕೆ 4 ದಿನ ಪುಳಿಯೋಗರೆ ಮಾಡಿಕೊಟ್ರು ತಿಂತೀನಿ, ಅಷ್ಟೊಂದು ಇಷ್ಟ. ಬೇಗನೆ ಆಗುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನನಗೆ ಫೇವ್ರೇಟ್, ಹಾಗಾಗಿ ಅವಾಗವಾಗ ಮಾಡ್ತಾ ಇರ್ತೀನಿ. ರೆಸಿಪಿ ಆಲ್ರೆಡಿ ಶೇರ್ ಮಾಡಿರೋದ್ರಿಂದ ಮತ್ತೇನು ಡೀಟೇಲಾಗಿ ರೆಸಿಪಿ ಯಾವುದನ್ನು ಶೇರ್ ಮಾಡಲಿಲ್ಲ. ನನಗೆ ಒಳ್ಳೆ ಕಮೆಂಟ್ಸ್ ಆಗ್ತಾ ಇರ್ತೀರಾ, ಥ್ಯಾಂಕ್ ಯು ಸೋ ಮಚ್. ನೀವು ಅಡುಗೆ ಮಾಡೋದ್ರಲ್ಲಾಗಲಿ ಪೂಜೆ ಮಾಡೋದ್ರಲ್ಲಾಗಲಿ ನೀವು ತುಂಬ ಫೇಮಸ್ ಅಂತ ಒಬ್ರು ಹಾಕಿದ್ರು. ಅಕ್ಕ ನೀವು ಅಂದರೆ ನಂಗೆ ತುಂಬ ಇಷ್ಟ, ನೀವು ಹಾಕ್ಲಿ ಚೆನ್ನಾಗಿ ಪೂಜೆ ಮಾಡಿದ್ರಿ ಅಂತ ಇನ್ನೊಬ್ರು ಹಾಕಿದ್ರು. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ನೆನ್ನೆ ವ್ಲಾಗಲ್ಲಿ ನಿತ್ಯನ ಫೇಸು ವೀಡಿಯೋದಲ್ಲಿ ಒಂಥರ ಕಾಣಿಸ್ತಾ ಇತ್ತು. ಅಂದರೆ ಫುಲ್ ಕಣ್ಣು ಒಳಗೆ ಹೋಗಿರೋ ಥರ, ಕಣ್ಣು ಜೋವಾಗಿರೋ ಥರ, ಮೂಗು ಶೇಪ್ ಹಾಳಾಗಿರೋ ಥರ ಎಲ್ಲ ಕಾಣಿಸ್ತಾ ಇತ್ತು. ಸೇಮ್ ಇವತ್ತು ಹಂಗೆ ಕಾಣಿಸ್ತಾ ಇದೆ. ವೀಡಿಯೋದಲ್ಲಿ ಯಾಕೆ ಕಾಣಿಸುತ್ತೆ ಹಂಗೆ ಅಂತ ಗೊತ್ತಿಲ್ಲ, ಬಟ್ ನಾನು ವೀಡಿಯೋ ಮಾಡ್ಬೇಕಾದ್ರೆ ನನ್ನ ಮುಖ ಯಾವ ಥರ ಇದೆ ಅದೇ ಥರ ಕಾಣಿಸುತ್ತೆ. ಬಟ್ ನನ್ನ ಪಕ್ಕ ಯಾರಿರ್ತಾರೆ ಅವ್ರ ಮುಖ ಒಂಥರ ಹಾಳಾಗಿರೋ ಥರ ಕಾಣಿಸುತ್ತೆ. ನೋಡಿ, ಇಲ್ಲೆಲ್ಲ ಫುಲ್ ಗುಂಡಿ ಬಿದ್ದಿರೋ ಥರ ಕಾಣಿಸ್ತಾ ಇದೆ. ಅದು ಯಾಕೆ ಹಂಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ. ತುಂಬ ದಿನ ಆದಮೇಲೆ ತೋಟಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಆಯಿತು. ಅಕ್ಕ ತಂಗಿ ಇಬ್ಬರನ್ನೇ ಮನೇಲಿ ಬಿಟ್ಟು ಹೋಗ್ತಾ ಇದ್ದೀನಿ. ಬೇಗನೆ ಬರ್ತೀನಿ. ಇದು ಮಂಗಳವಾರ ಮತ್ತು ಬುಧವಾರದ 2 ದಿನದ ವ್ಲಾಗ್ ಆಗಿರುತ್ತೆ. 2 ದಿನ ಸೇಮ್ ಕೆಲಸ ಇದ್ದಿದ್ದರಿಂದ ಒಂದೇ ವ್ಲಾಗನ್ನೇ ಮಾಡಿದ್ದೀನಿ. ಈ ಸಲ ಶುಂಠಿ ಬೆಳೆಯೋದು ಸ್ವಲ್ಪ ನಮಗೆ ಚಾಲೆಂಜಿಂಗ್ ಅಂತ ಅನಿಸುತ್ತೆ. ಹೋದ ಸಲ ಕಂಪೇರ್ ಮಾಡಿದರೆ ಈ ಸಲ ಕಳೆ ಜಾಸ್ತಿ ಇದೆ. ಹಾಗಾಗಿ ಅವತ್ತು ಹೇಳಿದ್ದೆ ನಾನು, 10 ಜನ ಕೆಲಸಕ್ಕೆ ಬಂದಿದ್ದಾರೆ, ಅಡುಗೆ ತಿಂಡಿ ಮಾಡ್ತಾಯಿದ್ದೀನಿ, ಶುಂಠಿ ಕಳೆಗೆ ಬಂದಿದ್ದಾರೆ ಅಂತ. ಅವ್ರು ಕಿತ್ತು ಉಳಿದಿರೋದನ್ನ ಬಿಟ್ಟು ಹೋಗಿದ್ದಾರೆ. ಇನ್ನೂ 2 ಗುಂಡ್ಲಿದೆ ತೆಗಿಯೋದು. ಸಿಕ್ಕಾಬಟ್ಟೆ ಇದೆ. ಇವಾಗ ನೀವೇನು ನೋಡ್ತಾ ಇದ್ದೀರಾ ಇದೇ ಕಡಿಮೆ, ಇನ್ನೂ ಜಾಸ್ತಿ ಇದೆ. ಒಂದು ಕಡೆಯಿಂದ ಕಳೆ ಬಂದಿದೆ. ಅದೇನು ಅಂತ ಗೊತ್ತಿಲ್ಲ. ಹೋದ ಸಲ ಅಷ್ಟೊಂದು ಇರಲಿಲ್ಲ. ನಾವೇ ಕಳೆ ಎಲ್ಲ ತೆಗೆದಿದ್ವಿ, ಕೆಲಸಕ್ಕೆ ಯಾರನ್ನೂ ಕರ್ಕೊಂಡಿರಲಿಲ್ಲ. ಬಟ್ ಈ ಸಲ ಜಾಸ್ತಿ ಇದೆ. ಅಲ್ಲಿ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಮತ್ತೆ ವಾಪಸ್ ಮನೆಗೆ ಬಂದು ಮಾಮೂಲಿ ಕೆಲಸ ಒಂದು ಹಾಫ್ ಆನ್ ಅವರ್ ರೆಸ್ಟ್ ತೊಗೊಂಡೆ. ಸ್ವಲ್ಪ ಕ್ಲೀನಿಂಗ್ ಇತ್ತು, ಮುಗಿಸ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ಇವತ್ತು ಕಾಯಿ ಬಜ್ಜಿ ಮಾಡಿದ್ದೆ. ನನಗೆ ತುಂಬಾ ಇಷ್ಟ, ಬೇಗ ಆಗುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ತರಕಾರಿ ಸಾಂಬಾರೆಲ್ಲ ಬೇಜಾರಾದಾಗ ಇದನ್ನು ಕ್ವಿಕ್ಕಾಗಿ ರೆಡಿ ಮಾಡ್ಬೋದು. ನೆಂಚ್ಕೊಳ್ಳೋದಕ್ಕೆ ಕಡಲೆಕಾಳು ಅಥವಾ ತಿಂಗ್ಳುಳ್ಳಿ ಕಾಳು ಹುರಿದು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಕಡಲೆಕಾಳು ಹಾಕಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಅದ್ರ ಟೇಸ್ಟು. ಮತ್ತು ಹಾಗೆ ಈ ಸಾಂಬಾರು ಮಾಡಿದ ಮೇಲೆ ನನಗೆ ಮುದ್ದೆ ಇರಲೇಬೇಕು. ನನಗೆ ಅಷ್ಟಿಷ್ಟ ಈ ಸಾಂಬಾರಿಗೆ ಮುದ್ದೆ. ನಿತ್ಯಗೂ ತುಂಬ ಇಷ್ಟ ಆಗುತ್ತೆ. ಬೇರೆ ಸಾಂಬಾರು ಜೊತೆಗಳು ಮುದ್ದೆ ತಿಂತೋಳೋ ಇಲ್ವೋ, ಈ ಸಾಂಬಾರು ಜೊತೆಗಂತೂ ಮುದ್ದೆ ಬೇಕೇ ಬೇಕಂತ. ಹಪ್ಳ ಅಥವಾ ಉಪ್ಪಿನಕಾಯಿ ಇದ್ರಂತೂ ಈ ಊಟ ಸೂಪರಾಗಿರುತ್ತೆ. ಊಟ ಎಲ್ಲ ಮುಗಿಸಿ ಪಾತ್ರೆ ತೊಳೆದು ತೋಟಕ್ಕೆ ಹೋಗಿ ಅದೇ ಕೆಲಸ, ಕಳೆ ತೆಗೆಯೋದು. ಕಳೆ ತೆಗೆದು 4 ಗಂಟೆಗೆ ಹೋದೆ. ಮಧ್ಯಾಹ್ನ ಬಿಸಿಲಲ್ಲೆಲ್ಲ ಕೆಲಸ ಮಾಡೋದಕ್ಕಾಗೋದೇ ಇಲ್ಲ ಬಿಡಿ. 6 ಗಂಟೆವರೆಗೂ ಕೆಲಸ ಮಾಡಿ ವಾಪಸ್ ಹಸುನ ಮನೆಗೆ ಹೊಡ್ಕೊಂಡು ಬರ್ತಾಯಿದ್ದೀನಿ. ಮತ್ತಿನ್ನು ಹಸುಗೆ ಬೂಸ ಇಡು, ಹಾಲು ಕರಿ, ಡೈರಿಗೆ ಹಾಲು ಹಾಕು, ಕಾಫಿ ಮಾಡು, ಅಡುಗೆ ಮಾಡು, ಊಟ ಮಾಡು, ಇದೇ ಕೆಲಸ. ಮತ್ತು ನೈಟ್ ಅದೇ ಕೆಲಸ ಶುರುವಾಗುತ್ತೆ. ಮತ್ತು ಬೆಳಗ್ಗೆ ಇದು ಬುಧವಾರದ ವ್ಲಾಗಿದು. ಬೆಳಗ್ಗೆನೇ ಬೇಗನೆ ಎದ್ದು 7:15 ಅಷ್ಟರಲ್ಲೆಲ್ಲ ತೋಟಕ್ಕೆ ಬಂದಿದ್ದೆ. ಒಂದು 9:30ವರೆಗೂ ಕೆಲಸ ಮುಗಿಸಿ ಹೋದರೆ ಮತ್ತೆ ಬಿಸಿಲು ಹತ್ತಿದಾಗ ಮನೆ ಒಳಗೆ ಕೆಲಸ ಮಾಡ್ಕೊಳ್ಬಹುದು ಅಂತ. ಸಿಕ್ಕಾಪಟ್ಟೆ ಬಿಸಿಲಿದೆ ಬಿಡಿ. ಇವಾಗಂತೂ 11 ಗಂಟೆ 12 ಗಂಟೆ ಆಯಿತು ಅಂತಂದರೆ ತೋಟದಲ್ಲಿ ಇರೋದಕ್ಕೇ ಆಗೋದಿಲ್ಲ. ಹಾಗಾಗಿ ಬೆಳಗ್ಗೆನೇ ಬೇಗನೆ ಬಂದಿದ್ದೆ. ನೋಡ್ಬೋದು ನಮ್ಮದಿನ್ನೂ ಶುಂಠಿ ಇಷ್ಟಿಷ್ಟೇ ಇದೆ, ಆದರೆ ಕಳೆ ಮಾತ್ರ ಅದಕ್ಕಿಂತ ದೊಡ್ಡದಿದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ. ಅಲ್ಲ, ನಿನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಾರಿ, ನಿನ್ನೆ ವ್ಲಾಗ್ ಮುಗ್ಸೋಕ್ಕಾಗಿಲ್ಲ. ಇವತ್ತು ಕೂಡ ಸ್ವಲ್ಪ ಕೆಲಸ ಆಯಿತು. ಬೆಳಗ್ಗೆನೇ ತೋಟಕ್ಕೆ ಬಂದಿದ್ದೀನಿ. ಇನ್ನೂ ಬಿಸಿಲು ಬಂದಿಲ್ಲ, ಸಿಕ್ಕಾಪಟ್ಟೆ ಬಿಸಿಲಿದೆ. ಬಿಸಿಲತ್ತಿದ ಮೇಲಂತೂ ತೋಟದಲ್ಲಿ ಇರೋಕ್ಕಾಗೋದೇ ಇಲ್ಲ. ಹಾಗಾಗಿ ಬೇಗನೆ ಬಂದೆ, ವಾಕ್ ಮಾಡ್ಕೊಂಡು ಬಂದೆ. ಅದರಿಂದನೇ ಮಾತಾಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಬ್ರೀತಿಂಗ್ ಜೋರಾಗಿದೆ. ವಾಕ್ ಮಾಡಬೇಕು ಡೈಲಿ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಇಂಪಾರ್ಟೆಂಟ್ ವಾಕ್. ಹಾಗಾಗಿ ಮಿಸ್ ಇಲ್ಲದೆ ವಾಕ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ವಾಕ್ ಮಾಡ್ಕೊಂಡು ಬಂದೆ. ಒಂದು ಸ್ವಲ್ಪ ಹೊತ್ತು ತೋಟದಲ್ಲಿದ್ದು ನಂತರ ವಾಪಸ್ ಮತ್ತೆ ಮನೆಗೆ ಹೋಗ್ತೀನಿ. ನೋಡಿ, ಶುಂಠಿ ಎಷ್ಟು ಸಣ್ಣದಿದೆ, ಬಟ್ ಕಳೆ ಮಾತ್ರ ದೊಡ್ಡದಿದೆ. ಇದರಿಂದ ಏನು ಅರ್ಥ ಆಗುತ್ತೆ ಅಂತ ಕೇಳಿದರೆ, ನನಗೆ ಸಿಕ್ಕಿದ ಆನ್ಸರ್ ಏನು ಅಂತಂದರೆ, ಕೆಟ್ಟದಂಗೆ ಬೇಗನೆ ದೊಡ್ಡದಾಗಿ ಬೆಳ್ಕೊಂಡು ಬಿಡುತ್ತೆ. ಅದಕ್ಕೆ ಔಷಧಿ ಗೊಬ್ಬರ ಏನೂ ಬೇಡ. ಬಟ್ ಒಳ್ಳೆಯದನ್ನು ಬೆಳೆಸೋದು ಅಂದರೆ ತುಂಬ ಕಷ್ಟ. ಅದಕ್ಕೆ ಮೇಂಟೆನೆನ್ಸ್ ಕೂಡ ಅಷ್ಟೇ ಇರುತ್ತೆ ಅಂತ. ನಿಜ ಅಲ್ವಾ? ಕೆಟ್ಟದಕ್ಕೆ ಏನೂ ಬೇಡ, ಔಷಧಿ ಗೊಬ್ಬರ ಏನೂ ಬೇಡ, ಬಟ್ ತುಂಬ ಚೆನ್ನಾಗಿ ಬರುತ್ತೆ. ಒಳ್ಳೇದು ಬರಬೇಕು ಅಂತಂದರೆ ಸ್ವಲ್ಪ ಕಷ್ಟ.
ಹಾಗೆ ಅಲ್ವಾ. ಸ್ವಲ್ಪ ಕಳೆ ಎಲ್ಲ ತೆಗೆಯೋದಿತ್ತು, ಅದನ್ನೆಲ್ಲ ತೆಗೆದು 9:30ವರೆಗೂ ತೋಟದಲ್ಲಿದ್ದು ನಂತರ ಮನೆಗೆ ಹೋಗ್ತೀನಿ. ಈಗ ತೋಟಕ್ಕೆ ಬಂದು ಸ್ವಲ್ಪ ಅಭ್ಯಾಸ ಮಾಡ್ದಂಗೆ ಆಗ್ಬಿಟ್ಟಿತ್ತು. 2 ದಿನ ಕಳೆ ತೆಗ್ದಿದ್ದಕ್ಕೆ ಸಾಕಾಯ್ತು ಅಂತ ಅನ್ನಿಸ್ತಾ ಇತ್ತು. ಇನ್ನೂ 1 ವಾರ ತೆಗೆದ್ರೂ ಮುಗಿಯೋದಿಲ್ಲ. ನೋಡಿ ಇನ್ನೂ ಶುಂಠಿ ಮೊಳಕೆ ಇನ್ನೂ ಬರ್ತಾ ಇದೆ, ಬಂದಿರೋದಿದೆ. ಇಷ್ಟಿಷ್ಟು ಹುಲ್ಲು ಒಂದೊಂದು ಹತ್ರ ಸಿಗುತ್ತೆ, ಆ ಥರ ಆಗಿಬಿಟ್ಟಿದೆ. ಅಲ್ಲಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ತಿಂಡಿ ತಿಂದು 1 ಅವರ್ ರೆಸ್ಟ್ ಮಾಡಿ ಮತ್ತೆ ಇವಾಗ ನುಗ್ಗೆ ಸೊಪ್ಪಿನ ಬಸ್ಸಾಂಬಾರು ಮಾಡೋಣ ಅಂತ ಹೂವನ್ನು ಕೂಡ ಹಾಕ್ತೀನಿ. ಅದಕ್ಕೆ ಕಾಳು ಯಾವುದನ್ನು ಕೂಡ ನೆನೆಸಿರಲಿಲ್ಲ, ಯಾಕೆಂತಂದರೆ ಬಸ್ಸಾರು ಮಾಡೋ ಪ್ಲ್ಯಾನ್ ಇರಲಿಲ್ಲ. ತೊಗರಿಬೇಳೆ ಮತ್ತು ನುಗ್ಗೆಕಾಯಿನ ಸೊಪ್ಪು ಇಷ್ಟನ್ನೇ ಹಾಕಿರೋದು ನಾನು. ನುಗ್ಗೆ ಸೊಪ್ಪು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತಿಂಗಳಿಗೆ 1 ಸಲನಾದ್ರೂ ಇದ್ರಲ್ಲಿ ಮಾಡ್ಕೊಂಡು ತಿನ್ನಬೇಕು, ಅಷ್ಟು ಒಳ್ಳೆಯದು ನುಗ್ಗೆ ಸೊಪ್ಪಿನ ಸಾಂಬಾರು. ಖಾರ ರುಬ್ಬೋದಕ್ಕೆ ಸ್ವಲ್ಪ ಹಸಿಕಾಯಿ ತುರಿ, ಖಾರದ ಪುಡಿ, ಧನಿಯಾ ಪುಡಿ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆನ ಹುರಿದಾಕೊಂಡಿದ್ದೀನಿ. ಬೇಯಿಸಿಟ್ಟಿರುವಂತಹ ಕಾಳು ಸೊಪ್ಪನ್ನು ಒಂದು ಸೌಟ್ ಹಾಕೊಂಡು ರುಬ್ಕೊಳ್ಳೋದು. ಈ ಕಡೆ ಪಾತ್ರೆಗೆ ಒಗ್ಗರಣೆ ಮಾಡಿಕೊಂಡು ಬೇಯಿಸಿಟ್ಕೊಂಡಿರುವಂತಹ ರಸ ಮತ್ತು ರುಬ್ಬಿಟ್ಕೊಂಡಿರುವಂತಹ ಮಸಾಲೆ, ರುಚಿಗೆ ಬೇಕಾಗುವಷ್ಟು ಉಪ್ಪು, ಜೊತೆಗೆ ಹುಣಸೆಹಣ್ಣಿನ ರಸ ಹಾಕೊಂಡು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾನು 2 ದಿನಕ್ಕೆ ಆಗೋ ಥರ ಮಾಡಿದ್ದೀನಿ. ಇದಕ್ಕೆ ಬಸ್ಸಾರಿಗೆ ಮುದ್ದೆ ಇದ್ರಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಆ ಕಾಳು ಮತ್ತು ಸೊಪ್ಪಿತ್ತಲ್ಲ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಕಾಳು ಪಲ್ಯ, ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿ, ಹಸಿಕಾಯಿ ತುರಿ ಹಾಕಿ ಈ ಕಾಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಒಂದೇನು ಅಂತಂದರೆ ಇದು ಸ್ವಲ್ಪ ಈಟು ಜಾಸ್ತಿ, ಮಜ್ಜಿಗೆ ಮೊಸರನ್ನ ಜಾಸ್ತಿ ತಿನ್ನಬೇಕಾಗತ್ತೆ. ಏನೋ ನಿಮ್ಮ ಜಗಳ, ಏನಮ್ಮ ನಿಮ್ಮ ಜಗಳ, ಯಾಕೆ ದೂರ ನಿಂತ್ಕ, ಏನು ತಕ್ಕೊಡ್ತಾ ಇಲ್ಲ? ಅಡುಗೆ ಸಾಮಾನು, ಆಟ ಸಾಮಾನು ಎಲ್ಲಿದ್ದಾವೆ? ಆಚೆ 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 ಬಿಟ್ಟು ಬೇರೆ ಏನಾರ ಹೇಳು. ಅದಕ್ಕೆ ಅವಳಿಗೆ ಹೊಡೆದು ಕಳಿಸ್ತಾ ಇದೀಯಾ? ದೂರ ನಿಂತ ಏನಮ್ಮ? ಆಯ್ತು ತಕ್ಕೊಡು ನಿತ್ಯ ಅಡುಗೆ ಸಾಮಾನು, ಅವಳಿಗೆ ಆಟ ಆಡ್ತಾಳೆ. ತಕ್ಕೊಡೆ, ಮಾತಾಡಿ ಮತ್ತೆ ನೀನೇ ತುಂಬಿಡ್ಬೇಕು, ನಾನು ಅದನ್ನು ತುಂಬಿಡಲ್ಲ. ನಿತ್ಯನೂ ತುಂಬಲ್ಲ, ನಾನು ತುಂಬಲ್ಲ, ಯಾರೂ ತುಂಬಲ್ಲ, ನೀನೇ ತುಂಬಬೇಕು. ತಕೊ ನಿತ್ಯ ಅವಳ ಆಟ ಸಾಮಾನು ಆಟಾಡಿ ನೀನು ತೆಕ್ಕೊಡು. ಇಲ್ಲಿಗೆ ಗಿಡಗಳು ಹಾಕಿ 1 ವಾರದ ಮೇಲಾಯಿತು ಅಂತ ಅಂದ್ಕೊಳ್ತೀನಿ. ಚಿಗುರೋ ಥರ ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಅಷ್ಟೊಂದು ಕೇರ್ ಮಾಡಿದೆ, ನೆರಳಿಗೆ ಹಾಕ್ತಿದ್ದೀನಿ 3 ಸಲ ನೀರು ಹಾಕ್ತೆ, ಬಟ್ ಯಾವುದೂ ಕೂಡ ವರ್ಕ್ ಆಗಲಿಲ್ಲ. ಸಣ್ಣ ಗಿಡ ಆದರೆ ಬರೋದು, ದೊಡ್ಡದಾಗಿದೆಯಲ್ಲ ಹಾಗಾಗಿ ನೋಡಿ ಈ ಥರ ಆಗಿಬಿಟ್ಟಿದೆ. ಲಾಸ್ಟ್ ಅಂತ ಅಂದ್ಕೊಳ್ತೀನಿ ಹೂವು, ಹಾಗಾಗಿ ಮಿಸ್ ಮಾಡೋದು ಬೇಡ ಅಂತ ಹೂವನ್ನೆಲ್ಲ ತೆಗೆದೆ. ನಾಳೆ ಗುರುವಾರ ಇರೋದ್ರಿಂದ ಹೂವೆಲ್ಲ ಎತ್ತಿ ಕಟ್ಟಿಟ್ರೆ ಮತ್ತು ನಾಳೆ ಪೂಜೆಗೆ ಸರಿ ಹೋಗುತ್ತೆ. ನಾಳೆ ಒಂದು ಸ್ಪೆಷಲ್ ಡೇ ಇದೆ, ಏನಂತ ಕಂಡುಹಿಡೀರಿ ನೋಡೋಣ. ನೀವು ಗೆಸ್ ಮಾಡ್ತೀರಾ ಇಲ್ವಾ? ನಾಳೆ ಗೊತ್ತಾಗುತ್ತೆ. ಅಂದರೆ ಈ ವ್ಲಾಗಲ್ಲಿ ಕಮೆಂಟಲ್ಲಿ ತಿಳಿಸಿ ನಾಳೆ ಏನು ಸ್ಪೆಷಲ್ ಅಂತ. ಹಾಗೆ ಮನೇಲಿ ಮಕ್ಕಳಿದ್ರೆ ನೋಡಿ ಎಷ್ಟೇ ಕ್ಲೀನ್ ಮಾಡಿದ್ರು ಎಲ್ಲ ಹತ್ರನೂ ಬುಕ್ಸು ಎಲ್ಲದೂ ಕೂಡ ಅಲ್ಲಲ್ಲೇ ಹಾಕೊಂಡು ಕೂತಿದ್ದಾರೆ. ಹಾಯ್ ಫ್ರೆಂಡ್ಸ್, ಈಗ ಮಧ್ಯಾಹ್ನ ಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ತೋಟಕ್ಕೆ ಬಂದಿದ್ದೆ, ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಸಾಂಬಾರು ಮಾಡಿರಲಿಲ್ಲ ಬೆಳಗ್ಗೆ. ಹಾಗಾಗಿ ನುಗ್ಗೆ ಸೊಪ್ಪು ತೊಗೊಂಡು ಬಂದು ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡಿ ಊಟ ಮಾಡಿ ಸ್ವಲ್ಪ ಕೆಲಸ ಇತ್ತು. ಕೆಲಸ ಎಲ್ಲ ಮುಗಿಸ್ಕೊಂಡು ಯಾಕೋ ಟಯರ್ಡ್ ಫೀಲ್ ಆಗ್ತಾಯಿತ್ತು. 1 ಗಂಟೆ ಚೆನ್ನಾಗಿ ನಿದ್ದೆ ಮಾಡಿ ಹೂವೆತ್ತಿ, ನಾಳೆ ಗುರುವಾರ ಇದೆ ಹಾಗಾಗಿ ಪೂಜೆಗೆ ಹೂವೆಲ್ಲ ಎತ್ತಿ ಕಟ್ಟಿಟ್ಟು ಇವಾಗ ಮತ್ತೆ ವಾಪಸ್ ಒಂದು ರೌಂಡ್ ವಾಕ್ ಮಾಡಿಕೊಂಡು ತೋಟಕ್ಕೆ ಬಂದೆ. ಸ್ವಲ್ಪ ಹೊತ್ತು ಕೆಲಸ ಮುಗಿಸಿ ಮನೆಗೆ ಹೋಗೋದು. ಕಳೆ ಎಲ್ಲ ತೆಗೆದು ಹಸು ಹೊಡ್ಕೊಂಡು ವಾಪಸ್ ಮತ್ತೆ ಮನೆಗೆ ಹೋಗೋದು. ಇನ್ನು ಅಂದ್ಕೊಂಡಿದ್ದೀನಿ ಡೈಲಿ ವಾಕ್ ಮಾಡಬೇಕಂತ. ವಾಕ್ ಮಾಡಬೇಕಾದ್ರೆ ಚೆನ್ನಾಗಿದೆ, ಬಟ್ ಇವಾಗ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ನನಗೆ ಫೀಲ್ ಆಗ್ತಾ ಇದೆ. ತುಂಬ ಇಲ್ಲ ಅಂದ್ರೂ ಫಸ್ಟ್ ಇದ್ದಿದ್ದಕ್ಕಿಂತ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ, ನನಗೆ ಗೊತ್ತಾಗ್ತಾ ಇದೆ. ನಿಮಗೇನು ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇವಾಗ ಹಸುಗಳನ್ನು ನೋಡಿಕೊಂಡು ವಾಪಸ್ ಮನೆಗೆ ಹೋಗೋದು. ಆದ್ರೂ ಇವಾಗ ಮಧ್ಯಾಹ್ನ 4 ಗಂಟೆಗೆ ಬಂದ್ರೂ ಸಿಕ್ಕಾಬಟ್ಟೆ ಕಾವಿರುತ್ತೆ, ಬಿಸಿಲಿರುತ್ತೆ. ಹಾಗಾಗಿ ಯಾವಾಗಲೂ ಈ ಥರ ಬಟ್ಟೆ ಕಟ್ಟೇ ಇರ್ತೀನಿ, ಸ್ಕಿನ್ ಹಾಳಾಗಬಾರ್ದು ಅಂತ. ಇವತ್ತಿನ ಪುಟಾಣಿ ವ್ಲಾಗ್ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.